ನಮಸ್ಕಾರ ವೀಕ್ಷಕರೇ, ನಾನು ಪ್ರಮೋದ ಕರಗೂರು. ವೀಕ್ಷಕರೇ, ಇವತ್ತಿನ ನನ್ನ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮದಲ್ಲಿ ದೇಶದ ಕೋಟ್ಯಾಂತರ ರೈತರ ಹಣೆ ಬರ ಬರೀತಕ್ಕಂಥ ನೈಋತ್ಯ ಮುಂಗಾರು ಮಳೆ ಮಾನ್ಸೂನ್ ಈ ಕುರಿತಂತೆ ಒಂದು ವಿಡಿಯೋ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ನಾನು ಬಯಸ್ತೀನಿ. ವೀಕ್ಷಕರೇ, ನೀವು ಇಲ್ಲಿ ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಸ್ಯಾಟಲೈಟ್ ಇಮೇಜನ್ನು ಗಮನಿಸ್ಬೋದು. ಮುಂದಿನ ಒಂದು ವಾರದ ಅಂತರದಲ್ಲಿ ದೇಶದಲ್ಲಿ ಏನೆಲ್ಲ ಹವಾಮಾನ ಬದಲಾವಣೆ ಆಗ್ತಾಯಿದೆ, ಮಾನ್ಸೂನ್ ಮಾರುತ ಕೇರಳದ ಕರಾವಳಿಗೆ ಯಾವಾಗ ಆಗಮಿಸ್ಬೋದು, ಈ ಕುರಿತು ಒಂದು ಸಣ್ಣ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಹಂಚ್ಕೋತೀನಿ. ನೀವು ಇಲ್ಲಿ ನೋಡ್ಬೋದು. ವೀಕ್ಷಕರೇ, ಇದು ನಮ್ಮ ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಸ್ಯಾಟಲೈಟ್ ಇಮೇಜು, ಉಪಗ್ರಹದ ಚಿತ್ರಣ. ಈಗಷ್ಟೇ ಕೆಲವೇ ಗಂಟೆಗಳ ಮುಂಚಿತವಾಗಿ ಈ ಚಿತ್ರವನ್ನು ತೆಗೆಯಲಾಗಿದೆ ಉಪಗ್ರಹದ ಮೂಲಕ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ, ದಕ್ಷಿಣ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಗೆ ಹೊಂದ್ಕೊಂಡಂತೆ, ಶ್ರೀಲಂಕಾಕ್ಕೆ ಹೊಂದ್ಕೊಂಡಂತೆ, ಲಕ್ಷದ್ವೀಪಕ್ಕೆ ಹೊಂದ್ಕೊಂಡಂತೆ ದಟ್ಟವಾದಂಥ ಒಂದು ಮೋಡದ ಸಾಲನ್ನು ಇಲ್ಲಿ ಗಮನಿಸ್ತಾ ಇದ್ದೀರಾ. ನಾನು ಏನು ಮಾರ್ಜಿನ್ ಮಾಡಿ ತೋರಿಸ್ತಿದ್ದೀನಿ, ಇದೇ ಮಾದರಿಯಲ್ಲಿ ಮಾರುತ ಸುಳಿ ಆಕಾರದಲ್ಲಿ ಸುತ್ತುತ್ತಾ ಇದೆ. ಹೀಗೆ ಇದು ಮುಂದಿನ 2-3 ದಿನಗಳ ನಂತರ 4-5 ದಿನದ ಅಂತರದಲ್ಲಿ ನಿಧಾನವಾಗಿ ಹೀಗೆ ಮುಂದುವರಿತಾ ದಕ್ಷಿಣ ಅಂಡಮಾನ್ ಏನಿದೆ ನೋಡಿ, ಇಲ್ಲಿ ಈ ಒಂದು ಪ್ರದೇಶಕ್ಕೆ ತಲುಪುತ್ತೆ. ಅಂದರೆ 19ನೇ ತಾರೀಕು ಇಲ್ಲ 20ನೇ ತಾರೀಕಿನ ಮಧ್ಯಾಹ್ನದ ವೇಳೆಗೆ ಈ ಒಂದು ಮಾರುತಗಳೇನಿಲ್ಲಿ ನಾನು ಹಿಂದೆ ಹೇಳಿದ ಈ ಮಾರುತಗಳು ಈ ಪ್ರದೇಶದತ್ತ ಚಲಿಸುತ್ತೆ. ಅಂದರೆ ಮಾನ್ಸೂನ್ ಮಾರುತ ದಕ್ಷಿಣ ಅಂಡಮಾನನ್ನು ಪ್ರವೇಶ ಮಾಡೋದಕ್ಕೆ ಬೇಕಾದಂಥ ಎಲ್ಲ ರೀತಿಯ ವೇದಿಕೆ ಇಲ್ಲಿ ಸಿದ್ಧ ಆಗ್ತಾಯಿದೆ. ವೀಕ್ಷಕರೇ, ಅತ್ಯಂತ ಖುಷಿ ಕೊಡ್ತಕ್ಕಂಥ ವಿಚಾರ, ಕಳೆದ ವರ್ಷ ಜಾಗತಿಕ ಮಟ್ಟದಲ್ಲಿ ಕಳೆದಂಥ ಒಂದು ಎಲ್ನೈನೋ ಪ್ರಭಾವದಿಂದಾಗಿ ದೇಶದಲ್ಲಿ ಮಳೆಯ ಪ್ರಮಾಣದಲ್ಲಿ ಒಂದು ಕೊರತೆ ಆಯಿತು. ಆದರೆ ಈ ಬಾರಿ ಬಂಗಾಳ ಕೊಲ್ಲಿಯಲ್ಲಿ ಆಗಿರ್ಬೋದು, ಅರಬ್ಬಿ ಸಮುದ್ರದಲ್ಲಿ ದೇವರ ದಯೆಯಿಂದ ಯಾವುದಾದ್ರೂ ಚಂಡಮಾರುತ ಕಾಣಿಸ್ಕೊಳ್ಳದೆ ಹೋದರೆ ಈ ವರ್ಷ ಕಳೆದ ಬಾರಿಗಿಂತ ಉತ್ತಮವಾದಂಥ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ವೇದಿಕೆ ಸಿದ್ಧ ಆಗ್ತಾಯಿದೆ. ವೀಕ್ಷಕರು, ಹಾಗೆ ನಾವು ಮುಂದಿನ ಒಂದು ಕರ್ನಾಟಕ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಹೀಗೆ ದಕ್ಷಿಣ ಭಾರತದ ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಂತೆ ಏನು ಕಳೆದ 3-4 ದಿನಗಳ ಹಿಂದೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಯಿತು. ಈ ಒಂದು ಮಳೆಯ ಪ್ರಮಾಣ ಮುಂದಿನ ಒಂದು ವಾರದ ಒಂದು ಅವಧಿಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಮುಖ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ಇಲ್ಲಿ ಗಮನಿಸ್ಬೋದು ನೀವು. ಕರ್ನಾಟಕಕ್ಕೆ ಹೊಂದ್ಕೊಂಡಂತೆ ಕರ್ನಾಟಕದ ಗುಲ್ಬರ್ಗ, ರಾಯಚೂರು, ಹಾಗೆ ಬಿಜಾಪುರ ಈ ಒಂದು ಭಾಗಕ್ಕೆ ಹೊಂದ್ಕೊಂಡಂತೆ ಹೊರತುಪಡಿಸಿ ಉಳಿದಂತೆ ಕರ್ನಾಟಕದ ಬಹುತೇಕ ಭಾಗದಲ್ಲಿ ನೀಲಾಕಾಶ, ಸ್ಪಷ್ಟವಾದಂಥ ನೀಲಾಕಾಶ ಗೋಚರ ಆಗ್ತಾಯಿದೆ. ಅಂದರೆ ಮುಂದಿನ 3-4 ದಿನಗಳಲ್ಲಿ ಮತ್ತು ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಮತ್ತೆ ಸಣ್ಣ ಪ್ರಮಾಣದಲ್ಲಿ ಒಂದು ಬಿಸಿಲಿನ ಪ್ರಕೋಪ ಇರುತ್ತೆ. ಅಂದರೆ ಮಳೆಯ ಪ್ರಮಾಣ ನಿಧಾನವಾಗಿ ಇಳಿಮುಖ ಆಗ್ತಿರುತ್ತೆ ವೀಕ್ಷಕರೇ. ಆದರೆ ಯಾಕೆಂದರೆ ಈಗಾಗಲೇ ಮಾನ್ಸೂನ್ ಮಾರುತ ದಕ್ಷಿಣ ಅಂಡಮಾನ್ಗೆ ಪ್ರವೇಶ ಮಾಡ್ತಿರುವ ಹಿನ್ನೆಲೆಯಲ್ಲಿ ಮಳೆಯ ಮೇಲೆ ಅದು ವ್ಯತ್ಯಾಸವಾಗುತ್ತೆ, ಮಳೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅಂದರೆ ಮಾರುತಗಳು ನಿಧಾನವಾಗಿ ದಕ್ಷಿಣ ಅಂಡಮಾನತ್ತ ಪ್ರವೇಶವನ್ನು ಮಾಡ್ತೇವೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಮಳೆಯ ಪ್ರಮಾಣದಲ್ಲಿ ಸ್ವಲ್ಪ ಇಳಿಮುಖ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ಮೇ ತಿಂಗಳ 27-28ನೇ ತಾರೀಕಿನ ನಂತರ ಮತ್ತೆ ದಕ್ಷಿಣ ಭಾರತದ ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಕರ್ನಾಟಕಕ್ಕೆ ಹೊಂದ್ಕೊಂಡಂತೆ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ ವೀಕ್ಷಕರು. ಹಾಗೆ ನಾವು ಉತ್ತರ ಭಾರತದ ಹತ್ರ ಬಂದರೆ ಉತ್ತರ ಭಾರತದ ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ದಿಲ್ಲಿ, ಹರಿಯಾಣ, ಅಂದರೆ ಈ ಒಂದು ಭಾಗಕ್ಕೂ ಕೂಡ ಅಂತ ಹೇಳಿಕೊಳ್ತಕ್ಕಂಥ ಹವಾಮಾನದಲ್ಲಿ ಅಂತ ಸ್ಪಷ್ಟವಾದಂಥ ಒಂದು ನಿಖರವಾದಂಥ ಒಂದು ಮಳೆ ಬೀಳ್ತಕ್ಕಂಥ ಯಾವುದೇ ಲಕ್ಷಣಗಳು ಗೋಚರ ಆಗ್ತಾ ಇಲ್ಲ ವೀಕ್ಷಕರೇ. ಇಲ್ಲೂ ಕೂಡ ಒಂದು ಮಹತ್ತರವಾದಂಥ ಹವಾಮಾನ ಬದಲಾವಣೆ ಇಲ್ಲ. ಹಾಗಾದರೆ ರಾಜಸ್ಥಾನ ಅಂದರೆ ಭಾರತ ಪಾಕಿಸ್ತಾನ ಗಡಿಭಾಗ ಹೊಂದ್ಕೊಂಡಂತೆ, ಗುಜರಾತ್ಗೆ ಹೊಂದ್ಕೊಂಡಂತೆ ಮುಂದಿನ 2-3 ದಿನಗಳಲ್ಲಿ ಒಂದಷ್ಟು ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ಹಾಗೆ ಮಧ್ಯ ಭಾರತದಲ್ಲೂ ಕೂಡ ಅಲ್ಲಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಾಯಿದೆ ವೀಕ್ಷಕರೇ. ಹಾಗಾದರೆ ಆದರೆ ಈಶಾನ್ಯ ಭಾರತದ ಕಡೆ ನಾವು ನೋಡೋದಾದರೆ ಅರುಣಾಚಲ ಪ್ರದೇಶ ಆಗಿರ್ಬೋದು, ಮಣಿಪುರ, ತ್ರಿಪುರ, ನಾಗಾಲ್ಯಾಂಡ್, ಸಿಕ್ಕಿಂ ಈ ಒಂದು ಭಾಗದಲ್ಲೂ ಕೂಡ ಮಳೆಯ ಪ್ರಮಾಣದಲ್ಲಿ ನಿಧಾನವಾಗಿ ಇಳಿಮುಖ ಆಗ್ತಾಯಿದೆ ವೀಕ್ಷಕರೇ. ಆದರೆ ಹೆಚ್ಚಿನ ಒಂದು ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಮುಂದಿನ ಒಂದು 4-5 ದಿನಗಳ ನಂತರ ದೇಶದ ಹವಾಮಾನದಲ್ಲಿ ಮತ್ತಷ್ಟು ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತವೆ. ದಕ್ಷಿಣ ಅಂಡಮಾನ್ಗೆ ಮುಂಗಾರು ಮಾರುತಗಳು ಪ್ರವೇಶವನ್ನು ಕೊಟ್ಟಿದೆ. ಆದರೆ ಈ ಒರಿಸ್ಸಾಗೆ ಹೊಂದ್ಕೊಂಡಂತೆ ಆಗಿರ್ಬೋದು, ಆಂಧ್ರ ಪ್ರದೇಶದ ಕರಾವಳಿ ತೀರ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಆಗಿರ್ಬೋದು, ಹಾಗೆ ಈಶಾನ್ಯ ಭಾರತದ ಬಹುತೇಕ ಭಾಗದಲ್ಲಿ ಅಂದರೆ ಮಣಿಪುರ, ಅಸ್ಸಾಂ ಹಾಗೂ ನಾಗಾಲ್ಯಾಂಡ್ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು, ಈಶಾನ್ಯ ಭಾರತದ ಬಹುತೇಕ ಪ್ರದೇಶಕ್ಕೆ ಹೊಂದ್ಕೊಂಡಂತೆ, ಪಶ್ಚಿಮ ಬಂಗಾಳಕ್ಕೆ ಹೊಂದ್ಕೊಂಡಂತೆ ಮುಂದಿನ 27ನೇ ತಾರೀಕು ಅಂದರೆ ಮೇ ತಿಂಗಳ 27ನೇ ತಾರೀಕಿನ ಒಳಭಾಗದಲ್ಲಿ, ಅಂದರೆ ಮೇ ತಿಂಗಳ 20ರಿಂದ 27ನೇ ತಾರೀಕಿನ ಮಧ್ಯಭಾಗದಲ್ಲಿ ಇಲ್ಲಿ ಹೆಚ್ಚು ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಗೋಚರ ಆಗ್ತಿವೆ ವೀಕ್ಷಕರೇ. ಆದರೆ ದಕ್ಷಿಣ ಭಾರತದಲ್ಲಿ ಜೂನ್ ತಿಂಗಳ 3 ಇಲ್ಲ 4ನೇ ತಾರೀಕಿನ ನಂತರ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳಿವೆ. ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆಯ ಪ್ರಮಾಣ ಇಳಿಮುಖ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಗೋಚರ ಆಗ್ತವೆ. ಹಾಗೆ ನಾವು ಮಹಾರಾಷ್ಟ್ರದ ಮುಂಬೈ ಆಗಿರ್ಬೋದು, ಗುಜರಾತ್ನ ಒಂದು ಅಹಮದಾಬಾದ್ ಆಗಿರ್ಬೋದು, ಭಾವನಗರ ಆಗಿರ್ಬೋದು,
ಭುಜ ಆಗಿರ್ಬೋದು, ಈ ಒಂದು ಪ್ರದೇಶದಲ್ಲೂ ಕೂಡ ಅಂಥ ಒಂದು ಹೇಳ್ಕೊಳ್ತಕ್ಕಂಥ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತಾ ಇಲ್ಲ. ಭಾರತದ ಪಶ್ಚಿಮ ಕರಾವಳಿ ತೀರ ಪ್ರದೇಶದಲ್ಲಿ ಅಂದರೆ ಮಹಾರಾಷ್ಟ್ರದ ಕರಾವಳಿ ತೀರ ಪ್ರದೇಶ, ಗೋವಾದ ಕೊಂಕಣ ತೀರ ಪ್ರದೇಶ, ಕರ್ನಾಟಕದ ಘಟ್ಟ ಪ್ರದೇಶ, ಕರಾವಳಿ ಪ್ರದೇಶ, ಹಾಗೆ ಕೇರಳದ ಒಂದು ಘಟ್ಟ ಪ್ರದೇಶದಲ್ಲೂ ಕೂಡ ಮಳೆಯ ಪ್ರಮಾಣದಲ್ಲಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಇಳಿಮುಖ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ಕಾದು ನೋಡೋಣ, ಮುಂದಿನ ದಿನಗಳಲ್ಲಿ ಬದಲಾವಣೆಯಾಗುತ್ತೆ. ಮಾನ್ಸೂನ್ ಮಾರುತ ಎಷ್ಟರ ಪ್ರಮಾಣದಲ್ಲಿ ಮಳೆಯನ್ನು ಸುರಿಸುತ್ತೆ, ಜೂನ್ ಜುಲೈ ತಿಂಗಳಲ್ಲಿ ಮಳೆಯ ಪ್ರಮಾಣ ಹೇಗಿರುತ್ತೆ ಅನ್ನೋದನ್ನು ಒಂದು ಸ್ಪಷ್ಟವಾದ ನಿಖರ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ನನ್ನ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ವೀಕ್ಷಕರೇ. ನಮಸ್ಕಾರ.